ನಮಸ್ಕಾರ ಸ್ನೇಹಿತರೆ. ಜಾಗತಿಕ ಜಿಯೋ ಪಾಲಿಟಿಕ್ಸ್ನಲ್ಲಿ ದಿಢೀರ್ ಬಿರುಗಾಳಿಯೊಂದು ಎದ್ದಿದೆ. ಅಮೆರಿಕದ ರಕ್ಷಣಾ ಇಲಾಖೆ ಪೆಂಟಗನ್ ಈಗ ಇಡೀ ಜಗತ್ತಿಗೆ, ಅದರಲ್ಲೂ ನಮ್ಮ ಭಾರತಕ್ಕೆ ದೊಡ್ಡ ಶಾಕ್ ಕೊಟ್ಟಿದೆ. ತನ್ನ ಅತ್ಯಂತ ಶಕ್ತಿಶಾಲಿ ಮಿಲಿಟರಿ ಕಮಾಂಡ್ ಇಂಡೋ ಪೆಸಿಫಿಕ್ ಕಮಾಂಡ್ ಇಂದ ಇಂಡೋ ಅನ್ನೋ ಪದವನ್ನೇ ಕಿತ್ತು ಬಿಸಾಕಿದೆ. ಎಸ್, ಕೇವಲ 8 ವರ್ಷಗಳ ಹಿಂದೆ ಇದೇ ಟ್ರಂಪ್ ಸರ್ಕಾರ ಭಾರತಕ್ಕೆ ಜಾಗತಿಕ ಮನ್ನಣೆ ಕೊಡೋಕೆ ಖುದ್ದು ಆಸಕ್ತಿ ವಹಿಸಿ ಈ ಇಂಡೋ ಅನ್ನೋ ಪದವನ್ನ ಸೇರಿಸಿತ್ತು. ಆದರೆ ಈಗ ಅದೇ ಅಮೆರಿಕ, ಅದೇ ಟ್ರಂಪ್ ಸರ್ಕಾರ ದಿಢೀರಂತ ಯೂ ಟರ್ನ್ ಹೊಡೆದಿದ್ದಾರೆ. ಹಾಗಾದರೆ ವಾಷಿಂಗ್ಟನ್ನ ಈ ಮರುನಾಮಕರಣದ ಅರ್ಥ ಏನು? ಇನ್ಮೇಲೆ ಅಮೆರಿಕದ ಕಣ್ಣಿಗೆ ಭಾರತದ ಮಹತ್ವ ಮುಗಿದು ಹೋಯ್ತಾ? ಈ ಕಡೆ ಅಮೆರಿಕ, ಆ ಕಡೆ ನನ್ನ ಫ್ರೆಂಡ್ ಭಾರತ, ಮಧ್ಯದಲ್ಲಿ ಚೀನಾ ಲಾಕ್ ಅನ್ನೋ ಸ್ಟ್ರಾಟಜಿ ಬಿದ್ದೇ ಹೋಯ್ತಾ? 8 ವರ್ಷದ ಮೈತ್ರಿಗೆ ಬ್ರೇಕ್, ಟ್ರಂಪ್ ದಿಢೀರ್ ಯೂ ಟರ್ನ್. ಸ್ನೇಹಿತರೆ, ಜಾಗತಿಕ ರಾಜಕಾರಣದಲ್ಲಿ ಹೆಸರು ಬದಲಾವಣೆ ಅನ್ನೋದು ಕೇವಲ ಅಕ್ಷರಗಳ ಆಟ ಅಲ್ಲ, ರಾಜತಾಂತ್ರಿಕ ಅಸ್ತ್ರ. ಇದರ ಹಿಂದೆ ದೊಡ್ಡ ಸಂದೇಶ ಅಡಗಿರುತ್ತೆ. ಇಲ್ಲೋಡಿ ಅಮೆರಿಕ ಏನು ಮಾಡಿದೆ ಅಂತ ಹೇಳಿ. ಫ್ರಾನ್ಸ್ನ ಏವಿಯಾನ್ನಲ್ಲಿ G7 ಮೀಟಿಂಗ್ ಟೈಮ್ನಲ್ಲಿ ನರೇಂದ್ರ ಮೋದಿಯವರು ಹೋಗಿ ಟ್ರಂಪ್ಗೆ ಶೇಕ್ ಹ್ಯಾಂಡ್ ಕೊಡ್ತಿರೋ ಟೈಮ್ನಲ್ಲಿ ರೈಟ್ ಅದೇ ಟೈಮ್ಗೆ ಕರೆಕ್ಟಾಗಿ ಇದ್ದಕ್ಕಿದ್ದ ಹಾಗೆ ತನ್ನ ಪ್ಯಾಸಿಫಿಕ್ ಕಮಾಂಡ್ನಲ್ಲಿ ಇಂಡೋ ಅಂತ ಸೇರಿಸಿದ್ದನ್ನು ಡ್ರಾಪ್ ಮಾಡಿ ಭಾರತಕ್ಕೆ, ಭಾರತದ ಪ್ರಧಾನಿಗೆ ವಿದೇಶದ ನೆಲದಲ್ಲಿ ಚಾಲೆಂಜ್ ಮಾಡಿದೆ. ಮೋದಿ ಈ ಸಲ ಬಾರಿ ಶೇಕ್ ಹ್ಯಾಂಡ್ ಕೊಟ್ಟರು, ಅಪ್ಕೊಂಡಿಲ್ಲ ಟ್ರಂಪ್ನ ಅಂತ ಚರ್ಚೆ ನಡೀತಿರೋ ಟೈಮ್ನಲ್ಲಿ ಅಮೆರಿಕ ತನ್ನ ಈ ಅತಿ ದೊಡ್ಡ ಮಿಲಿಟರಿ ಕಮಾಂಡ್ನಿಂದ ಇಂಡೋ ಪದವನ್ನು ಡ್ರಾಪ್ ಮಾಡಿ ಎಕ್ಸಾಕ್ಟ್ ಅದೇ ಟೈಮ್ಗೆ ಭಾರತಕ್ಕೆ ಶಾಕ್ ಕೊಟ್ಟಿದೆ. ಹಾಗಿದ್ರೆ ಅಮೆರಿಕ ಯಾಕೆ ಈ ಥರ ಮಾಡಿದೆ? ಇದರ ಹಿನ್ನೆಲೆ ಏನು? ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ದೊಡ್ಡ ದೊಡ್ಡ ಕಾರಣಗಳಿದ್ದಾವೆ. ಮೊದಲಿಗೆ ಕಮಾಂಡ್ನ ಇತಿಹಾಸವನ್ನು ಒಮ್ಮೆ ನೋಡಿ ಸ್ನೇಹಿತರೆ. ನಮಗೆ ಅಮೆರಿಕದ ಈ ನಡೆ ಹಾಗೂ ಅದರ ಕಳ್ಳ ಮುಖವಾಡ ಅರಿವಾಗುತ್ತೆ. ಅವಾಗ ವರ್ಷ 1947. ಅವತ್ತು ಅಮೆರಿಕದ ಅಧ್ಯಕ್ಷರಾಗಿದ್ದವರು ಹ್ಯಾರಿ ಟ್ರೂಮನ್. ಟ್ರೂಮನ್ ಜಗತ್ತಿನಾದ್ಯಂತ ಅಮೆರಿಕದ ಪಾರುಪತ್ಯ ಮೆರೆಯೋಕೆ 7 ಕಮಾಂಡ್ಗಳನ್ನು ರಚನೆ ಮಾಡಿದ್ರು. ಅದರಲ್ಲಿ ಪವರ್ಫುಲ್ ಕಮಾಂಡ್ US ಪೆಸಿಫಿಕ್ ಕಮಾಂಡ್, US PACOM. ನಿಮಗೆ ಆಶ್ಚರ್ಯ ಆಗ್ಬೋದು, ಇಡೀ ಭೂಮಿಯ ಮೇಲ್ಮೈ ವಿಸ್ತೀರ್ಣದಲ್ಲಿ 52% ಭಾಗ, ಅರ್ಧಕ್ಕಿಂತ ಹೆಚ್ಚು ಪ್ರಪಂಚ ಈ ಕಮಾಂಡ್ನ ಕಂಟ್ರೋಲ್ನಲ್ಲಿ ಬರುತ್ತೆ. ಅಮೆರಿಕದ ಪಶ್ಚಿಮ ಕರಾವಳಿಯಿಂದ ಶುರುವಾಗಿ ನಮ್ಮ ಭಾರತದ ಪಶ್ಚಿಮ ಗಡಿಯವರೆಗೆ 36 ದೇಶಗಳು ಇದರ ವ್ಯಾಪ್ತಿಯಲ್ಲಿದ್ದಾವೆ. ಆದರೆ ಮೇ 30, 2018ರಲ್ಲಿ ಒಂದು ಐತಿಹಾಸಿಕ ತಿರುವು ಸಿಗುತ್ತೆ. ಆಗ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮೊದಲ ಅವಧಿಯ ಸರ್ಕಾರ, ಅವರ ರಕ್ಷಣಾ ಕಾರ್ಯದರ್ಶಿ ಜೇಮ್ಸ್ ಮ್ಯಾಟಿಸ್ ಹವಾಯಿನ ಐತಿಹಾಸಿಕ ಪರ್ಲ್ ಹಾರ್ಬರ್ನಲ್ಲಿ ಒಂದು ಐತಿಹಾಸಿಕ ಘೋಷಣೆಯನ್ನೇ ಮಾಡಿದ್ರು. ಇನ್ಮೇಲೆ ಇದು ಬರೀ ಪ್ಯಾಸಿಫಿಕ್ ಕಮಾಂಡ್ ಅಲ್ಲ, ಇಂಡೋ ಪ್ಯಾಸಿಫಿಕ್ ಕಮಾಂಡ್ ಅಂತ. ಅವತ್ತು ಅವರೊಂದು ಫೇಮಸ್ ಡೈಲಾಗ್ ಕೂಡ ಹೊಡೆದ್ರು, ಫ್ರಮ್ ಹಾಲಿವುಡ್ ಟು ಬಾಲಿವುಡ್ ಮತ್ತು ಪೆಂಗ್ವಿನ್ಗಳಿಂದ ಪೋಲಾರ್ ಬೇರ್ಗಳವರೆಗೆ ಈ ಕಮಾಂಡ್ ಹಬ್ಬಿದೆ ಅಂತ ಹೇಳಿದ್ರು. ಬಟ್ ಅಮೆರಿಕ ಯಾಕೆ ಈ ರೀತಿ ಮಾಡ್ತು ಗೊತ್ತಾ? ಯಾಕಂದರೆ ಆ ಹೊತ್ತಿಗೆ ಜಾಗತಿಕ ವೇದಿಕೆಯಲ್ಲಿ ಭಾರತದ ಶಕ್ತಿ ದೊಡ್ಡದಾಗಿ ಬೆಳೀತಾ ಇತ್ತು. ಸೇಮ್ ಟೈಮ್ನಲ್ಲಿ ಚೈನಾ ತನ್ನ ಬೆಲ್ಟ್ ಆ್ಯಂಡ್ ರೋಡ್ ಯೋಜನೆ ಮೂಲಕ ಹಿಂದೂ ಮಹಾಸಾಗರಕ್ಕೆ ಲಗ್ಗೆ ಇಡ್ತಾ ಇತ್ತು. ಚೀನಾವನ್ನು ಕೌಂಟರ್ ಮಾಡೋಕೆ ಭಾರತದ ಸಹಾಯ ಅಮೆರಿಕಗೆ ಬೇಕಾಗಿತ್ತು. ಅದಕ್ಕೆ ಭಾರತದ ಬೆನ್ನು ತಡ್ತಾ ಇದ್ದೀವಿ ಅಂತ ತೋರಿಸ್ಕೊಳ್ಳೋಕೆ ಆರಂಭದಲ್ಲಿ ಹೇಳಿದಾರ ಸ್ನೇಹಿತರೆ ನಿಮಗೆ. ಈ ಕಡೆ ನಾವಿದ್ದೀವಿ ಅಮೆರಿಕ, ಭಾರತ ನೀನು ಆ ಕಡೆ ಇರೋ, ಮಧ್ಯದಲ್ಲಿ ಚೀನಾ ಬಂದಾಗ ಕಾಲಿಗೆ ಊಟ ಹಾಕಿ ಪಲ್ಟಿ ಹೊಡ್ಸೋಣ ಅನ್ನೋ ರೀತಿಯಲ್ಲಿ ಇಂಡೋ ಅನ್ನೋ ಪದವನ್ನು ಉದ್ದೇಶಪೂರ್ವಕವಾಗಿ ಸೇರಿಸಲಾಗಿತ್ತು. ಆದರೆ ಈಗ ಜೂನ್ 16ಕ್ಕೆ ಅಮೆರಿಕ ಉಲ್ಟಾ ಹೊಡೆದಿದೆ. ಅವಶ್ಯಕತೆ ಇರಲಿಲ್ಲ, ತೆಪ್ಪಗಿರ್ಬೋದಾಗಿತ್ತು. ಮೋದಿ ಅಲ್ಲಿ ಹೋಗಿ G7 ಮೀಟಿಂಗ್ನಲ್ಲಿ ಟ್ರಂಪ್ಗೆ ಅಪ್ಪುಕೊಳ್ಳದೆ ಬರೀ ಶೇಕ್ ಹ್ಯಾಂಡ್ ಕೊಟ್ಟರು ಅನ್ನೋ ಚರ್ಚೆ ನಡೆಯೋ ಟೈಮ್ನಲ್ಲಿ, ಮೈ ಡಿಯರ್ ಫ್ರೆಂಡ್ ಅನ್ನೋ ಚರ್ಚೆ ಇಬ್ಬರು ಮಾತಾಡ್ತಿರೋ ಟೈಮ್ನಲ್ಲಿ ಮೋದಿ ಇಸ್ ಎ ವೆರಿ ಗುಡ್ ಲುಕಿಂಗ್ ಮ್ಯಾನ್ ಅಂಥೇಳಿ ಹೇಳ್ತಾರೆ ಟ್ರಂಪ್ ಭಾರತದ ಹೆಸರನ್ನ ಡ್ರಾಪ್ ಮಾಡಿದ್ದಾರೆ. ಅಥವಾ ಈ ಇಂಡೋ ಅಂದರೆ ಭಾರತದ ಈ ರೀಜನ್ನ ಮಹತ್ವವನ್ನು ಡೌನ್ ಪ್ಲೇ ಮಾಡೋ ರೀತಿಯಲ್ಲಿ ಕತ್ತರಿಸಿ ತೆಗೆದು ಹಾಕಿದ್ದಾರೆ. ಹಳೆಯ US ಪೆಸಿಫಿಕ್ ಕಮಾಂಡ್ ಹೆಸರಿಗೆ ವಾಪಸ್ ಹೋಗಿದ್ದಾರೆ. ಸೇಮ್ ಅಧ್ಯಕ್ಷರು ಇವಾಗಲೂ ಸಾಲದ್ದಕ್ಕೆ ಭಾರತದ ಮ್ಯಾಪ್ ಅನ್ನು ಕೂಡ ತಪ್ಪಾಗಿ ತೋರಿಸಿದ್ದಾರೆ. ಆದರೆ ಈ ಹೆಸರು ಬದಲಾವಣೆಗೆ ಅಮೆರಿಕದ ರಕ್ಷಣಾ ಇಲಾಖೆ ಕೊಡ್ತಿರೋ ಕಾರಣ ಏನ್ ಗೊತ್ತಾ? ನಮ್ಮ ಹಳೆ ಇತಿಹಾಸವನ್ನು ಗೌರವಿಸ್ತಾ ಇದ್ದೀವಿ, ಪರಂಪರೆಯನ್ನು ಉಳಿಸ್ತಾ ಇದ್ದೀವಿ, ಹೆಸರಷ್ಟೇ ಬದಲಾಗಿದೆ, ನಮ್ಮ ವಿಷನ್ ಮಿಷನ್ ಬದಲಾಗಿಲ್ಲ ಅಂತ ಹೇಳ್ತಿದ್ದಾರೆ. ಆದ್ರೆ ರಾಜತಾಂತ್ರಿಕ ತಜ್ಞರಿಗೆ ಅರ್ಥ ಆಗ್ತಾ ಇದೆ ಇಲ್ಲಿ ಏನಾಗ್ತಿದೆ ಅಂತ ಹೇಳಿ. ಏನೋ ಸ್ನೇಹಿತರೆ, ಮುಂದುವರಿಯೋ ಮುನ್ನ ನಿಮ್ಮಲ್ಲಿ ಒಂದು ಸಣ್ಣ ಮನವಿ. ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ತ್ ಮಗ ಚಾನಲ್ಗೆ ಮೆಂಬರ್ಸ್ ಆಗಿ ಜಾಯಿನ್ ಆಗಿ ಅಂತ. ಬನ್ನಿ ವರದಿಯಲ್ಲಿ ಕಂಟಿನ್ಯೂ ಮಾಡೋಣ. ಅಮೆರಿಕದ ಈ ನಡೆಯ ಹಿಂದೆ ಒಂದು ಆಳವಾದ ರಾಜಕೀಯ ಮತ್ತು ಮಿಲಿಟರಿ ಲೆಕ್ಕಾಚಾರ ಅಡಗಿದೆ. ಅದರಲ್ಲೂ ಕೂಡ ಶಾಕಿಂಗ್ ವಿಚಾರ ಏನ್ ಗೊತ್ತಾ ಸ್ನೇಹಿತರೆ? ಟ್ರಂಪ್
ಚೈನಾಗ್ ಹೋಗಿ ಶಿ ಜಿನ್ಪಿಂಗ್ರನ್ನ ಚೀನಾ ಅಧ್ಯಕ್ಷರನ್ನ ಭೇಟಿಯಾಗಿ ಕರೆಕ್ಟ್ 30 ದಿನಕ್ಕೆ ಈ ನಿರ್ಧಾರ ಹೊರಬಿದ್ದಿದೆ. ನೋಡಿ, 2026 ಇದೇ ವರ್ಷದ ಮೇ 13ರಿಂದ 15 ತನಕ ಟ್ರಂಪ್ ಚೈನಾದಲ್ಲಿದ್ರು. ಈಗ ಜೂನ್ ಮಧ್ಯಭಾಗದಲ್ಲಿ ನಾವಿದ್ದೀವಿ. ಅಷ್ಟೊತ್ತಿಗೆ ಈ ಡಿಸಿಷನ್ ಹೊರಬಿದ್ದಿದೆ. ಹಾಗಿದ್ರೆ ಜಿನ್ಪಿಂಗ್ ಮತ್ತು ಟ್ರಂಪ್ ನಡುವೆ ಏನು ಮಾತುಕತೆಯಾಗಿದೆ? ಅಲೈನ್ಮೆಂಟ್ ಏನಾದರೂ ಆಗಿದೆಯಾ? ಅಲ್ಲಿ ಭಾರತಕ್ಕೆ ತುಂಬಾ ವರಿ ಮಾಡ್ಕೋಬೇಕಾಗಿರೋ ವಿಚಾರ ಇದೆಯಾ? ಈ ಕಡೆ ಪಾಕಿಸ್ತಾನ, ಆ ಕಡೆ ಚೈನಾ, ಮಿತ್ರರು ಇಲ್ಲ, ಅಮೆರಿಕನೂ ಕೂಡ ಈಗ ದೂರ ಹೋಗ್ತಾ ಇದೆಯಾ? ಇಂಡಿಯಾ ಔಟ್, ಪ್ಯಾಸಿಫಿಕ್ ಇನ್. ಏನಿದು ಅಮೆರಿಕದ ಹೊಸ ಗೇಮ್? ಸ್ನೇಹಿತರೆ, ಹೆಸರು ಬದಲಾವಣೆಗೆ ಅಮೆರಿಕ ಏನೇ ಸಮಜಾಯಿಷಿ ಕೊಡ್ತಿರ್ಬೋದು, ಆದರೆ ಅಮೆರಿಕದ ಕಂಪ್ಲೀಟ್ ಫೋಕಸ್ ಈಗ ಶಿಫ್ಟ್ ಆಗಿದೆ ಅನ್ನೋದಕ್ಕೆ ಇದು ಸ್ಪಷ್ಟ ಮುನ್ಸೂಚನೆ. ಭಾರತಕ್ಕಿಂತಲೂ ಹೆಚ್ಚಾಗಿ ತೈವಾನ್, ಜಪಾನ್, ಫಿಲಿಪೈನ್ಸ್ ದೇಶಗಳನ್ನ ಅವರು ಫೋಕಸ್ ಮಾಡ್ತಾ ಇದ್ದಾರೆ. ಮೇಲ್ನೋಟಕ್ಕೆ ಎಲ್ಲಾ ರಾಷ್ಟ್ರಗಳನ್ನ ಚೈನಾದ ಕೈಯಿಂದ ಕಾಪಾಡಬೇಕು ರೀ ಅನ್ನೋ ಲೆಕ್ಕಾಚಾರ ಇದ್ದರೂ ಕೂಡ ಹಂಗಿದ್ರೆ ಇಂಡೋ ಅನ್ನೋ ಪದವನ್ನು ತೆಗೆಯೋ ಅವಶ್ಯಕತೆನೇ ಇರ್ತಿರ್ಲಿಲ್ಲ. ಅಲ್ಲಿಗೆ ಫೋಕಸ್ ಮಾಡೋಣ ಅಂತ ಆಗಿದ್ರೆ ಇಂಡಿಯಾ ಅವ್ರ ಜೊತೆಗಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅವ್ರಿಗಲ್ವಾ. ಅಂಥ ಟೈಮ್ನಲ್ಲೇ ಡ್ರಾಪ್ ಮಾಡಿರೋದು ನೋಡ್ತಾ ಇದ್ರೆ, ಚೀನಾಗ ಹೋಗಿ ಬಂದ ಬೆನ್ನಲ್ಲೇ ಡ್ರಾಪ್ ಮಾಡ್ತಿರೋದು ನೋಡ್ತಾ ಇದ್ರೆ, ಜೊತೆಗೆ ಏನು ಹೇಳಿದ್ರು ಹೇಳಿ, ಡೊನಾಲ್ಡ್ ಟ್ರಂಪ್ ಚೀನಾದಿಂದ ವಾಪಸ್ ಬಂದಾಗ ತೈವಾನ್ ಅವ್ರು ಸ್ವಲ್ಪ ಸುಮ್ಮನೆ ಇರಬೇಕು, ಚೀನಾವನ್ನ ಕೆರಳಿಸಬಾರ್ದು, ಜಗತ್ತಲ್ಲಿ ಒಂದೇ ಚೈನಾ ಇರೋದು, ತೈವಾನ್ ಅನ್ನೋ ಸಪರೇಟ್ ಚೈನಾ ಇಲ್ಲ ಅನ್ನೋ ಥರದಲ್ಲಿ, ಅಂದ್ರೆ ಒಂದು ಚೈನಾ ಪಾಲಿಸಿ ಕಮಿಟ್ ಆಗಿದೀವಿ ಅನ್ನೋ ಥರದಲ್ಲಿ ಡೊನಾಲ್ಡ್ ಟ್ರಂಪ್ ಹೇಳಿಕೆಯನ್ನು ಕೊಟ್ಟರು. ಇದು ತೈವಾನ್ಗೆ ದೊಡ್ಡ ಶಾಕ್. ಅಮೆರಿಕನ್ ನಂಬ್ಕೊಂಡು ಕೂತಿತ್ತು ತೈವಾನ್, ಏನಾದರೂ ಕೂಡ ಅಮೆರಿಕ ನಮ್ಮನ್ನ ಕಾಪಾಡುತ್ತೆ ಅಂತ ಅನ್ಕೊಂಡಿತ್ತು. ಆದರೆ ಡೊನಾಲ್ಡ್ ಟ್ರಂಪ್ ಚೈನಾವನ್ನ ಸುಮ್ಮನೆ ಕೆಣಕಬೇಡಿ, ತೈವಾನ್ ಸ್ವಲ್ಪ ಸುಮ್ಮನೆ ಇರಬೇಕು, ತೆಪ್ಪಗಿರಬೇಕು ಅನ್ನೋ ಹೇಳಿಕೆಯನ್ನು ಕೊಟ್ಟರು. ಅದರ ಅರ್ಥ ಏನು? ಆ ಸ್ಟೇಟ್ಮೆಂಟು ಈಗ ಇಂಡೋ ತೆಗೆದು ಹಾಕಿರೋದು. ಅದರ ಅರ್ಥ ಚೈನಾ ಮತ್ತು ಅಮೆರಿಕ ನಡುವೆ ಅಥವಾ ಜಿನ್ಪಿಂಗ್ ಮತ್ತು ಟ್ರಂಪ್ ನಡುವೆ ಅಲೈನ್ಮೆಂಟ್ ಆಗ್ತಾ ಇದೆಯಾ? ಪರಮ ಸ್ವಾರ್ಥಿ ಟ್ರಂಪ್, ಅಮೆರಿಕನೇ ಸ್ವಾರ್ಥ ರಾಷ್ಟ್ರ, ಅದರಲ್ಲೂ ಟ್ರಂಪ್ ಅಂತೂ ಪರಮ ಸ್ವಾರ್ಥಿ. ಟ್ಯಾರಿಫ್ ಹಾಕಿದಾಗ ಚೀನಾಗೆ, ಜಗತ್ತಿನಾದ್ಯಂತ ಟ್ಯಾರಿಫ್ ಹಾಕಿದಾಗ ಚೀನಾಗೂ ಹಾಕಿದ್ರು. ಆದ್ರೆ ಜಿನ್ಪಿಂಗ್ ಟ್ರಂಪ್ಗೆ ಹಿಡಿಬಾರ ಜಾಗದಲ್ಲಿ ಗಚಕ್ ಅಂತ ಹಿಡಿದು ಬಿಟ್ರು, ಅವರ ಜೀವವನ್ನ ಹಿಡಿದು ಬಿಟ್ರು. ರೇರ್ ಅರ್ಥ ಕೊಡಲ್ಲ, ನೀವು ವಿಮಾನ ಹೆಂಗೆ ಹಾರಿಸ್ತೀರಿ, ಚಿಪ್ ಹೆಂಗೆ ಮಾಡ್ಕೋತೀರಿ ನೋಡ್ಕೋತೀವಿ ಅಂತ ಹೇಳಿ. ಟ್ರಂಪ್ಗೆ ಹ್ಯುಮಿಲಿಯೇಷನ್ ಆಗಿತ್ತು, ಅವಮಾನ ಆಗಿತ್ತು. ಅವಾಗ ಅವರು ದಾರಿಗೆ ಬರಬೇಕಾಗಿತ್ತು, ಚೈನಾ ಜೊತೆ ಮಾತುಕತೆಗೆ ಮೆತ್ತ ಕೂರ್ಬೇಕಾಗಿತ್ತು ಅವರು. ಯಾಕಂತ ಹೇಳಿದ್ರೆ ಚೈನಾ ಹತ್ರ ಲೆವರೇಜ್ ಇದೆ. ಸೊ ಉತ್ತರ ಕೊರಿಯಾದ ಕಿಮ್ ಜಾಂಗ್ ಉನ್ ಜೊತೆಗೂ ಶೇಕ್ ಹ್ಯಾಂಡ್ ಮಾಡುವ ಟ್ರಂಪ್, ಪುಟಿನ್ ಜೊತೆಗೂ ನನ್ನ ಫ್ರೆಂಡ್, ನಾವು ಒಳ್ಳೆ ಕ್ಲೋಸ್ ಆಗಿದ್ದೀವಿ ಅಂತ ಹೇಳೋ ಟ್ರಂಪ್, ಚೈನಾ ಜೊತೆ ಮತ್ತೆ ಅಲೈನ್ಮೆಂಟ್ ಮಾಡ್ತಾ ಇಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ಯಾಕಂದ್ರೆ ಸ್ನೇಹಿತರೆ, ಚೈನಾ ಎನಿಮಿ ಅಲ್ವಾ ಅಂತ ನೀವು ಕೇಳಬಹುದು. ನಿಮಗೆ ಒಂದ್ಸಲಿ ಹಿಸ್ಟ್ರಿ ತೆಗೆದು ನೋಡಿ, ಚೈನಾ ಅಮೆರಿಕ ನಡುವೆ ಸಿಕ್ಕಾಪಟ್ಟೆ ಲವ್ ಹೇಟ್ ಸಂಬಂಧಗಳು ಆಗಿವೆ. ಚೈನಾವನ್ನ WTOಗೆ ಸೇರೋಕೆ ಬಿಟ್ಟಿರಲಿಲ್ಲ ಅಮೆರಿಕ 2001ನೇ ಇಸ್ವಿ ತನಕ ಕೂಡ. ಅದಾದ್ಮೇಲೆ ಚೈನಾ ಬಲಶಾಲಿಯಾಗಿ ಬೆಳೆಯೋಕ್ ಶುರುವಾಯಿತು. ಇವರು ರಷ್ಯಾ ಜೊತೆ ತುಂಬಾ ಕ್ಲೋಸ್ ಆಗ್ಬಿಡ್ತಾರೆ, ಆಮೇಲೆ ತಡೆಯಕ್ಕಾಗಲ್ಲ, ಇವ್ರು ನಮ್ ಕಡೆಗೆ ಎಳ್ಕೊಳ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಈಗ ಯಾವ ಪಾಕಿಸ್ತಾನ ಬ್ರೋಕರೇಜ್ ಕೆಲಸ ಮಾಡ್ತಾ ಇದೆಯೋ, ಎಲ್ಲಾ ಕಡೆ ನಾವು ಬ್ರೋಕರ್ಸ್ ಅಂತ ಓಡ್ತಾ ಇದೆಯೋ, ಅದೇ ಪಾಕಿಸ್ತಾನದ ಬ್ರೋಕರೇಜ್ ನಲ್ಲಿ, ಸಂಧಾನದಲ್ಲಿ, ಒಳ ಮಾಹಿತಿಯ ವಿನಿಮಯದ ಮೂಲಕ 2000ನೇ ಇಸವಿಯಲ್ಲಿ ಮೊದಲ ಬಾರಿಗೆ ಅಮೆರಿಕ ಪರ್ಮನೆಂಟ್ ನಾರ್ಮಲ್ ಟ್ರೇಡ್ ರಿಲೇಷನ್ಸ್ ಅನ್ನ ಗ್ರ್ಯಾಂಟ್ ಮಾಡ್ತು ಚೈನಾಗೆ. ಅದರ ಪರಿಣಾಮ WTOಗೆ, ವಿಶ್ವ ವ್ಯಾಪಾರ ವೇದಿಕೆಗೆ, ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ಗೆ ಚೈನಾ ಎಂಟರ್ ಆಗೋಕ್ಕೆ ಕಾರಣ ಆಯಿತು. 2001ನೇ ಇಸವಿಯಲ್ಲಿ ಅಮೆರಿಕನೇ ಕರ್ಕೊಂಬಂದಿದ್ದು, ದೋಸ್ತಿ ಮಾಡಿಸಿದ್ದು, ಮಧ್ಯದಲ್ಲಿ ಬ್ರೋಕರ್ ಕೆಲಸ ಮಾಡಿದ್ದು ಚೈನಾ ಮತ್ತು ಅಮೆರಿಕದ ನಡುವೆ, ಇಬ್ಬರೊಟ್ಟಿಗೂ ಚೆನ್ನಾಗಿದ್ದ ಪಾಕಿಸ್ತಾನ. ಇವಾಗ ಏನಾಗ್ತಾ ಇದೆ, ಮತ್ತೆ ಪಾಕಿಸ್ತಾನದಲ್ಲಿ ಅಮೆರಿಕ ಹೇಳಿದ ಹಾಗೆ ಕೇಳೋ ಮಿಲಿಟರಿ ಡಿಕ್ಟೇಟರ್ ಬಂದು ಕೂತಿದ್ದಾನೆ ಆಸಿಮ್ ಮುನೀರ. ಇರಾನ್ ಜೊತೆ ಡೀಲ್ ಮಾಡ್ಕೊಳ್ಳೋಕ್ಕೂ ಆ ಮುನೀರನೇ ಬೇಕು. ಸೇಮ್ ಟೈಮ್ ಚೀನಾದೊಂದಿಗೂ ಮುನೀರಂಗೆ ಬಹಳ ಡೀಪ್ ಸಂಬಂಧ ಇದೆ. ಇದನ್ನೆಲ್ಲ ನೋಡ್ತಾ ಇದ್ರೆ 25 ವರ್ಷಗಳ ಬಳಿಕ ಮತ್ತೆ 2000ನೇ ಇಸವಿ ದಿನಗಳು ಮರುಕಳಿಸ್ತಾ ಇದಾವ. ಎಮರ್ಜ್ ಆಗ್ತಿರೋ ಭಾರತವನ್ನ ಹತ್ತಿಕ್ಕೋಕೆ ಆಲ್ರೆಡಿ ಎಮರ್ಜ್ ಆಗಿರೋ ಇಬ್ರು ಇವ್ನು ಹೇಳದ್ ಬೇಡ, ಇವ್ರು ಹೇಳದ್ ಬೇಡ ಅಂತ ಹೇಳಿ ಒಂದಾಗ್ತಾ ಇದ್ದಾರಾ? ಅಥವಾ ಟ್ರೇಡ್ ಡೀಲ್ನ ಮಾತುಕತೆ ನಡೀತಾ ಇದೆ ಅಮೆರಿಕ ಮತ್ತು ಭಾರತದ ನಡುವೆ. ಆ ಟೈಮ್ನಲ್ಲಿ ಭಾರತದ ಮೇಲೆ ಸೈಕಲಾಜಿಕಲ್ ಪ್ರೆಷರ್ ಹೇರಿ ಹೆಚ್ಚೆಚ್ಚು ಅವ್ರಿಗೆ ಬೇಕಾದ ಹಾಗೆ ದಕ್ಕಿಸ್ಕೊಳ್ಳೋಕೆ ಅಮೆರಿಕ ಟ್ರೈ ಮಾಡ್ತಾ ಇದೆಯಾ, ನಮ್ಮ ಮೇಲೆ ಪ್ರೆಷರ್ ಹಾಕ್ತಾ ಇದೆಯಾ? ಅಥವಾ ಭಾರತ ಮಲ್ಟಿ ಅಲೈನ್ಮೆಂಟ್ ಅಂತೆಲ್ಲ ಹೇಳೋದು ಬಿಟ್ಬಿಡು, ನೀನು ಒಂದು ನಮ್ಮ ಜೊತೆಗಿರು, ಇಲ್ಲ ಅಂತ ಹೇಳಿದ್ರೆ ನಮ್ಮ ಸಿಟ್ಟನ್ನ ಫೇಸ್ ಮಾಡು ಅಂತ ಹೇಳಿ ಪ್ರೆಷರ್ ಗೇಮ್ ಆಯಿತು. ಈ ಎಲ್ಲ ಪ್ರಶ್ನೆಗಳು ಮೂಡ್ತಾ ಇವೆ ಸ್ನೇಹಿತರೆ. ಯಾಕಂದ್ರೆ ಸ್ನೇಹಿತರಿಗೆ ಪೆಸಿಫಿಕ್ ಕಮಾಂಡ್ ಹೇಳ್ತಿಲ್ಲ ನಾವೇನು ಬಂಗಾಳ ಕೊಲ್ಲಿಯನ್ನ ಭಾರತಕ್ಕೆ ಫ್ರೀಯಾಗಿ ಬಿಟ್ಬಿಡ್ತೀವಿ, ಆ ಥರ ಏನು ಹೇಳ್ತಿಲ್ಲ. ಅವರು ವ್ಯಾಪ್ತಿಯನ್ನು ಹಾಕ್ಕೊಂಡಿದ್ದಾರೆ. ನಿಮಗೆ ಆವಾಗಲೇ ಹೇಳಿದೆ, ನಾನು ಇಲ್ಲಿರ್ತೀನಿ, ನೀನು ಇಲ್ಲಿರು, ಮಧ್ಯದಲ್ಲಿ ಚೀನಾವನ್ನು ಲಾಕ್ ಮಾಡೋಣ ಅನ್ನೋ ಥರದಲ್ಲಿತ್ತು ಸ್ಟ್ರಾಟಜಿ. ಇವಾಗ ನೀನು ಇಲ್ಲಿ ಇದ್ರೆ ಇರು, ಇಲ್ಲದೇ ಇರು, ನಾನು ಇಲ್ಲಿಂದ ಇಲ್ಲಿವರೆಗೆ ನಾನು ಒಬ್ಬನೇ ನೋಡ್ಕೋತೀನಿ ಅನ್ನೋ ಥರದಲ್ಲಿ ಅಮೆರಿಕದ ಆ್ಯಟಿಟ್ಯೂಡ್ ಬಂದಿದೆ. ಈಗ ಭಾರತವನ್ನು ಅಷ್ಟೊಂದು ಲೆಕ್ಕಕ್ಕೆ ತಗೊಳ್ಳಲ್ಲ ಅನ್ನೋ ಮೆಸೇಜನ್ನು ಪಾಸ್ ಮಾಡಿದೆ ಈಗ ಅಮೆರಿಕ. ಆದರೆ ಸ್ನೇಹಿತರೆ, ಭಾರತದಿಂದ ವಿಶಾಲ ರಾಷ್ಟ್ರಕ್ಕೆ ಆಳ್ತಾ ಕೂರಕ್ಕೆಲ್ಲ ಆಗೋದಿಲ್ಲ.
ಭಾರತ ಶಾರ್ಟ್ ಟರ್ಮ್ನಲ್ಲಿ ಇದ್ರ ಬಗ್ಗೆ ಥಿಂಕ್ ಮಾಡಬೇಕು, ನಮಗಿದು ಡಿಸ್ಅಡ್ವಾಂಟೇಜ್ ಏನು ಅಂತೆಲ್ಲ ಥಿಂಕ್ ಮಾಡಬೇಕು ನಿಜ. ಆದರೆ ವಾಸ್ತವದಲ್ಲಿ ಇದು ನಮಗೆ ವೇಕಪ್ ಕಾಲ್, ಎಚ್ಚರಿಕೆಯ ಗಂಟೆ. ಇದು ಜಾಗತಿಕ ರಾಜಕಾರಣದ ಸತ್ಯ ಏನಿದೆ ಅದು ಭಾರತದಂಥ ವಿಶಾಲ ರಾಷ್ಟ್ರಕ್ಕೆ ಅಮೆರಿಕದ ಈ ಆಟದ ಮೂಲಕ ಅರ್ಥ ಆಗಬೇಕು ಅಂತಿಲ್ಲ, ನಮಗೆ ಗೊತ್ತಿರಬೇಕು ಮುಂಚೆನೆ. ಅದಕ್ಕೆ ನಾವು ಆಲ್ರೆಡಿ ಯಾರೂ ಕಾಯಂ ಫ್ರೆಂಡ್ಸ್ ಅಲ್ಲ, ಕಾಯಂ ಎನಿಮೀಸ್ ಅಲ್ಲ ಅಂತ ಹೇಳ್ತಿರೋದು. ಆದರೆ ಹಂಗೆ ಹೇಳಿದ್ರೆ ಸಾಕಾಗಲ್ಲ, ನಾವು ಮಿಲಿಟರಿಲಿ ಆರ್ಥಿಕವಾಗಿ ಸ್ಟ್ರಾಂಗ್ ಆಗಬೇಕು, ಲೆವರೇಜ್ ಬೆಳೆಸ್ಕೊಳ್ಬೇಕು. ಚೈನಾ ಹೇಗೆ ಅಮೆರಿಕನೇ ಆಟ ಆಡಿಸುತ್ತೆ ಆ ಲೆವೆಲ್ನ ಪ್ರಾಮುಖ್ಯತೆಯನ್ನು ನಾವು ಗಳಿಸ್ಕೊಳ್ಬೇಕು. ಬೇಕಾದಂಗೆ ಚೈನಾ ವಿಚಾರದಲ್ಲಿ ಅಮೆರಿಕ ಏನೂ ಮಾಡೋಕ್ಕಾಗಲ್ಲ, ಆದರೆ ಇಂಡಿಯಾ ವಿಚಾರದಲ್ಲಿ ಕೇರೇ ಮಾಡಲ್ಲ. ನಾವು ಅವರು ಮುಲಾಜಲ್ಲಿದ್ದಂಗೆ ನಮ್ಮನ್ನು ಟ್ರೀಟ್ ಮಾಡ್ತಾರೆ ಅಮೆರಿಕನ್ಸ್. ಈ ಬಗ್ಗೆ ನಿಮಗೆ ಏನು ಅನ್ಸುತ್ತೆ ಸ್ನೇಹಿತರೆ? ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಸ್ನೇಹಿತರೆ, ಇಂತಹ ಡೀಟೇಲ್ಡ್ ಅನಾಲಿಸಿಸ್ ವಿಡಿಯೋಗಳನ್ನು ಮಾಡ್ತಿರೋ ನಮ್ಮ ಚಾನಲ್ಗೆ ನಿಮ್ಮ ಬೆಂಬಲ ಕೊಡೋಕೆ ಮತ್ತು ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸನ್ನು ನೋಡೋಕೆ ನೀವು ಕೂಡ ದಯವಿಟ್ಟು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಮಸ್ತ್ ಮಗ ಚಾನಲ್ಗೆ ಮೆಂಬರ್ ಆಗೋದನ್ನು ಕನ್ಸಿಡರ್ ಮಾಡಿ ಅನ್ನೋದು ನಿಮ್ಮಲ್ಲಿ ನಮ್ಮ ರಿಕ್ವೆಸ್ಟ್. ಆಸಕ್ತರು ಜಾಯಿನ್ ಬಟನ್ ಚೆಕ್ ಮಾಡಿ, ಡೀಟೇಲ್ಸ್ ನೋಡಿ ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.